ಹಲೋ ಫ್ರೆಂಡ್ಸ್, ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಸಿರಿಧಾನ್ಯದಲ್ಲಿ ಮಾಡ್ತಾಯಿದ್ದೀನಿ. ಊದಲಲ್ಲಿ ಅನ್ನ ಮಾಡ್ತಾಯಿದ್ದೀನಿ. ಇದನ್ನೇ ಬಾರ್ನಿಯಾರ್ಡ್ ಮಿಲ್ಲೆಟ್ ಅಥವಾ ಜಾಪನೀಸ್ ಮಿಲ್ಲೆಟ್ ಅಂತಲೂ ಕರೀತಾರೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ಮಾಡೋದು ತುಂಬಾ ಸಿಂಪಲ್ಲು. ಬನ್ನಿ ಊದಲಲ್ಲಿ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ. ಊದಲು ಅನ್ನ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಊದಲು ತೊಗೊಂಡಿದ್ದೀನಿ. ಇದು ಈ ಥರ ಇರುತ್ತೆ. ಸ್ವಲ್ಪ ಕ್ರೀಮಿಶ್ ಅಥವಾ ಆಫ್ ವೈಟ್ ಕಲರಲ್ಲಿರುತ್ತೆ. ಇದು ತುಂಬ ಸಣ್ಣಗಿರುತ್ತೆ. ಇದು ಮತ್ತು ಸಾಮೆ ಅಕ್ಕಿ ಎರಡು ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ಇದು ಸಾಮೆ ಅಕ್ಕಿಗಿಂತ ಇನ್ನೂ ಸಣ್ಣದಾಗಿರುತ್ತೆ. ಸೊ ಈ ಊದಲು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಸಣ್ಣ ಕಲ್ಲು ಮಣ್ಣು ಜಾಸ್ತಿ ಇರುತ್ತೆ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಊದಲು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 1 ಕಪ್ ಅಕ್ಕಿನ 2 ಕಪ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ 6 ಗಂಟೆ ಕಾಲ. ಇದು ನೆನೆದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಆಲ್ಮೋಸ್ಟ್ 10% ಅಷ್ಟು ನಾರಿನಾಂಶ ಇರೋದ್ರಿಂದ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು. 6ರಿಂದ 8 ಗಂಟೆ ಹೊತ್ತು ಇದನ್ನು ನೆನೆಸಲೇಬೇಕಾಗುತ್ತೆ. ಮತ್ತು ಇದರಲ್ಲಿ ಕಬ್ಬಿನಾಂಶನೂ ಜಾಸ್ತಿ ಇರೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಇದನ್ನು ನೆನೆಸಿಟ್ಕೋಬೇಕು 8 ಗಂಟೆ ಹೊತ್ತು. ಈಗ ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ಊದಲಕ್ಕಿನ ನೆನೆಸಿರೋ ನೀರು ಜೊತೆನೇ ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಾಗಿದೆ. ಇದು 2 ವಿಸಿಲ್ ಪ್ರೆಷರ್ ಕುಕ್ ಮಾಡಿದ್ರೆ ಚೆನ್ನಾಗಿ ಉದ್ರಾಗುತ್ತೆ. ನಾನು ಇದನ್ನು 3 ವಿಸಿಲ್ ಕುಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ಸಾಫ್ಟಾಗಿದ್ದರೆ ವಯಸ್ಸಾದವ್ರಿಗೆ ಮತ್ತು ಮಕ್ಕಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದನ್ನು 3 ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಈಗ ಇದು 3 ವಿಸಿಲು ಪ್ರೆಷರ್ ಕುಕ್ ಆಗಿದೆ. ಈಗ ಊದಲನ್ನು ಈ ಥರ ಚೆನ್ನಾಗಿ ಕುಕ್ ಆಗಿದೆ ಸಾಫ್ಟಾಗಿ. 2 ವಿಸಿಲ್ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಉದ್ರಾಗುತ್ತೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಆದ ಊದಲು ಅನ್ನ ರೆಡಿಯಾಗಿದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಅಂಶ, ಕಬ್ಬಿನಾಂಶ, ನಾರಿನಾಂಶ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಇದು ಹೆಲ್ತ್ ಬೆನಿಫಿಟ್ಸು ತುಂಬಾ ಇರುತ್ತೆ. ಇದನ್ನು ಅಟ್ಲೀಸ್ಟ್ ವಾರಕ್ಕೆ 2 ಸಲ ಆದರೂ ತಗೊಂಡ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಈ ರೆಸಿಪಿನ ನೀವು ಟ್ರೈ ಮಾಡಿ. ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.